ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಹಾಗೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಹಾಕೋಂಥ ಎಲ್ಲ ವೀಡಿಯೋಸ್ ಸಹ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ. ಇವತ್ತು ನಾನು ತಿಳಿಸ್ಕೊಡೋ ವಿಷಯ ಏನಂದರೆ, ಹೆಣ್ಮಕ್ಳಿಗೆ ಆಗಲಿ ಗಂಡು ಮಕ್ಕಳಿಗೆ ಆಗಲಿ ತಲೆ ಕೂದಲಂತೂ ತುಂಬಾ ಉದುರ್ತಾನೆ ಇರುತ್ತೆ. ಇಂಥ ಇದರಲ್ಲಿ ನಾವು ಮನೇಲೇ ಮಾಡ್ಕೊಳ್ಬೇಕಾಗಿರೋ ಒಂದು ಸಿಂಪಲ್ ಹೋಮ್ ರೆಮಿಡಿನ ತಿಳಿಸ್ಕೊಡ್ತೀನಿ ಬನ್ನಿ. ನಿಮಗೆ ಏನಿದೆ ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ನಮ್ಗೆ ಹೇರ್ ಫಾಲ್ ಯಾಕಾಗುತ್ತೆ ಅಂದರೆ, ನಾವು ಸರಿಯಾಗಿ ತಿನ್ನೋ ಫುಡ್ಡನ್ನು ಸಹ ಸರಿ ತಿನ್ನಲ್ಲ. ಬೆಳಿಗ್ಗೆ ಎದ್ದ ತಕ್ಷಣ ಬರೀ ಬ್ಯೂಟಿ ಅನ್ನೋ ಇದರಲ್ಲೇ ನಾವು ಕಾಲ ಕಳೆದ್ಬಿಡ್ತೀವಿ. ಅದರಿಂದ ಆ ಟೆನ್ಷನ್ ಫಸ್ಟ್ ಬಿಡಬೇಕು. ಇದರಿಂದನೂ ಅರ್ಧ ಹೇರ್ ಫಾಲ್ ಆಗುತ್ತೆ. ನಮಗೆ ಟೆನ್ಷನ್ ಮಾಡಿಕೊಂಡೇ ಅರ್ಧ ಹೇರ್ ಫಾಲ್ ಆಗುತ್ತೆ. ಮತ್ತು ಸರಿ ಊಟ ತಿನ್ನಲ್ಲ, ಏನಿಲ್ಲ, ಸರಿ ನೀರು ಕುಡಿಯಲ್ಲ, ಮತ್ತು ಇದರಿಂದನೂ ಅರ್ಧ ಹೇರ್ ಫಾಲ್ ಆಗುತ್ತೆ ನಮಗೆ. ಅದರಿಂದ ನಾವು ಬೆಳಗ್ಗೆ ಏನು ಮಾಡಬೇಕು ಅಂದರೆ, ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಮೊಳಕೆ ಕಟ್ಟಿದ ಕಾಳುಗಳನ್ನ ತಿನ್ನೋದ್ರಿಂದ ನಮ್ಮ ಹೇರ್ ಫಾಲ್ ಆಗೋದು ತಡೆಯುತ್ತೆ ಮತ್ತು ನಮ್ಮ ಹೇರ್ ಗ್ರೋತ್ ಆಗೋಕ್ಕೆ ಹೆಚ್ಚು ಸಹಾಯ ಮಾಡುತ್ತೆ. ನಮ್ಮ ಹೆಲ್ತು ಸಹ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ನನ್ನ ಹೇರನ್ನು ತಲೆ ಕೂದಲನ್ನ ಯಾಕೆ ತೋರಿಸ್ತಿದ್ದೀನಿ ಅಂತ ಅಂದರೆ, ಇದಕ್ಕೆ ಹೋಮ್ ರೆಮಿಡಿನ ಮನೇಲೇ ಮಾಡ್ಕೊಳ್ಳಿ ಅಂತ ಸಿಂಪಲ್ಲಾಗಿ ಹೇಳ್ತಿದ್ದೀನಿ. ಇದಕ್ಕೆ ನಾನೇ ಉದಾಹರಣೆ. ನನ್ನ ತಲೆ ಕೂದಲು ಸಹ ಉದುರೋದು ಸಹ ಕಡಿಮೆ ಆಗಿದೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ, ಎಷ್ಟು ಲಾಂಗ್ ಇದೆ ಅಂತ. ತುಂಬಾ ಗ್ರೋತ್ ಆಗಿದೆ ನನ್ನ ತಲೆ ಕೂದಲು. ಈಗಂತೂ ತುಂಬಾ ಚೆನ್ನಾಗಿ ಬೆಳೆದಿದೆ. ಇದರಿಂದ ಮನೇಲೇ ಎಲ್ಲರೂ ಮಾಡಿಕೊಂಡು ಹೇರ್ ಫಾಲ್ ಆಗೋದ್ರಿಂದ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಹೇರ್ ಫಾಲ್ ಆಗೋದನ್ನ ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನೋಡಿ, ಇಷ್ಟೇ ಐಟಮ್ಸ್ ನಾನು ತೊಗೊಂಡಿರೋದು ಹೇರ್ ಆಯಿಲ್ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ. ಮನೇಲೇ ಹೋಮ್ ಮೇಡ್ ಹೇರ್ ಆಯಿಲ್ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ಸಿಂಪಲಾಗಿ ಹೇಳ್ಕೊಡ್ತೀನಿ ಬನ್ನಿ ನಿಮಗೆ. ಇದು ಒಣಗಿಸಿಟ್ಟಂತಹ ಇದು ನಲ್ಲಿಕಾಯಿ, ಇದು ಒಣಗಿಸಿಟ್ಟಂತಹ ಇದು ಕರಿಬೇವಿನ ಸೊಪ್ಪು. ಇದು ದಾಸವಾಳದೆಲೆ, ಮನೇಲೇ ಇದ್ದಂಥ ದಾಸವಾಳದೆಲೆ. ಇದು ನಿತ್ಯ ಪುಷ್ಪ, ಎಲ್ಲರ ಮನೆ ಹತ್ರನೂ ಇರುತ್ತೆ. ನೋಡಿ, ರೋಸ್ ಒಂದಿತ್ತು, ರೋಸ್ ತೊಗೊಂಡಿದ್ದೀನಿ. ಇದು ರಾಮ ತುಳಸಿ ಮತ್ತು ಕೃಷ್ಣ ತುಳಸಿ. ಇದು ದಾಸವಾಳದ ಹೂವು, ವೀಳ್ಯದೆಲೆ. ಇಷ್ಟೇ ಸಿಂಪಲಾಗಿ ಇಷ್ಟೇ ನಾನು ತಗೊಂಡಿರೋದು. ಇದರಿಂದ ಹೇರ್ ಫಾಲ್ ಕಡಿಮೆ ಆಗುತ್ತೆ, ಹೇರ್ ಗ್ರೋತು ಸಹ ತುಂಬ ಚೆನ್ನಾಗಾಗುತ್ತೆ. ಬನ್ನಿ, ಇದು ಯಾವ ಥರ ಮಾಡೋದಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಸ್ಟವ್ ಹಚ್ಕೊಂಡಿದ್ದಾಯಿತು. ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟಿದ್ದೀನಿ. ನಾನು ಹರಳೆಣ್ಣೆ ತೊಗೊಂಡಿದ್ದೀನಿ. ನಾನು ಏನು ಯೂಸ್ ಮಾಡ್ತೀನಿ, ಹರಳೆಣ್ಣೆ ತೊಗೊಂಡಿದ್ದೀನಿ. ನೀವು ಹರಳೆಣ್ಣೆನಾದರೂ ತೊಗೋಬೋದು, ಇಲ್ಲ ಕೊಬ್ಬರಿ ಎಣ್ಣೆನಾದರೂ ತೊಗೋಬೋದು. ನೋಡಿ, ಮೊದಲನೇದಾಗಿ ನಾನು ಹರಳೆಣ್ಣೆ ಹಾಕ್ತಾಯಿದ್ದೀನಿ. ಅದಕ್ಕೆ ನಾನು ದಾಸವಾಳದೆಲೆ ಹಾಕ್ತಿದ್ದೀನಿ. ನೋಡಿ, ದಾಸವಾಳದೆಲೆ, ಕರಿಬೇವಿನ ಸೊಪ್ಪು, ನೋಡಿ ಒಣಗಿಸಿಟ್ಟಿರೋಂತಹ ನಲ್ಲಿಕಾಯಿ. ನೋಡಿ ಯಾವ ಥರ ಹಾಕ್ತಿದ್ದೀನಿ ಅಂತ. ನೋಡಿ, ದಾಸವಾಳದ ಹೂವು. ನೋಡಿ, ನಿತ್ಯ ಪುಷ್ಪದ ಎಲೆ ಹಾಕೋತೀನಿ. ನೋಡಿ, ರೋಸ್. ನೋಡಿ, ಕೃಷ್ಣ ತುಳಸಿ ಮತ್ತು ರಾಮ ತುಳಸಿ ಎರಡನ್ನೂ ತೊಗೊಂಡಿದ್ದೀನಿ. ಅದನ್ನು ಹಾಕ್ತಾಯಿದ್ದೀನಿ. ನೋಡಿ, ವೀಳ್ಯದೆಲೆ ತೊಗೊಂಡಿದ್ದೀನಿ. ಅದನ್ನು ಹೀಗೆ ಹಾಕ್ತೀನಿ, ಏಕೆ ಅಂದರೆ ಅದು ಬೆಂದೋಗ್ಬಿಡುತ್ತೆ. ಇಷ್ಟೇ.
ನೋಡಿ ಎಷ್ಟು ಚೆನ್ನಾಗಿ ಕುದಿ ಬರ್ತಿದೆ. ಒಂದು ಒಳ್ಳೆ ಹೇರ್ ಆಯಿಲ್ನ ಹೇಗೆ ಮನೇಲೇ ನಾವು ಪ್ರಿಪೇರ್ ಮಾಡ್ಕೋಬೋದು ಅಂತ ಸಿಂಪಲ್ಲಾಗಿ ನೋಡಿ. ತುಂಬ ಚೆನ್ನಾಗಿ ಕುದೀತಿದೆ, ಇದು ಚೆನ್ನಾಗಿ ಕುದಿಬೇಕು. ನೋಡಿದ್ರಲ್ಲ ಹೇಗೆ ಮನೇಲೇ ಸಿಂಪಲ್ಲಾಗಿ ಹೇಗೆ ಮಾಡ್ಕೋಬೋದು ಅಂತ ಹೇರ್ ಆಯಿಲ್ನ. ಸಿಂಪಲ್ ಐಟಮ್ಸ್ ತೊಗೊಂಡು ಯಾವ ಥರ ಹೇರ್ ಆಯಿಲ್ ಪ್ರಿಪೇರ್ ಮಾಡ್ಕೋಬೋದು ಮನೇಲೇ ನೋಡಿ. ಎಷ್ಟು ಚೆನ್ನಾಗಿ ಆಗ್ತಿದೆ ಅಂತ. ನೋಡಿ ಹೇರ್ ಆಯಿಲ್ ಯಾವ ರೀತಿ ಪ್ರಿಪೇರ್ ಆಗ್ತಿದೆ ಅಂತ. ಸಿಂಪಲ್ಲಾಗಿ ಮನೆಯಲ್ಲೇ ಹೀಗೆ ಮಾಡ್ಕೊಳ್ಳಿ. ಎಷ್ಟು ಹೇರ್ ಫಾಲ್ ಆಗೋದು ತುಂಬ ಕಡಿಮೆ ಆಗುತ್ತೆ ಮತ್ತು ಹೇರ್ ಗ್ರೋತ್ ಆಗೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಅನ್ಬೋದು. ಸಿಂಪಲ್ ರೆಮಿಡಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಎಲ್ಲರೂ ಸಹ ಮನೇಲಿ ಮಾಡ್ಕೋಬೋದು, ಉಪಯೋಗಿಸ್ಬೋದು. ಎಲ್ಲರೂ ಮಾಡ್ಕೋತೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು. ನೋಡಿ ಎಣ್ಣೆ ಚೆನ್ನಾಗಿ ಕಾಯ್ತಾ ಇದೆ. ಸಿಂಪಲ್ಲಾಗಿ ಮನೇಲೇ ಯಾವ ರೀತಿ ಪ್ರಿಪೇರ್ ಮಾಡ್ಕೋಬೋದು ಹೇರ್ ಆಯಿಲ್ನ ಅಂತ ಸಿಂಪಲ್ಲಾಗಿ ತಿಳಿಸ್ಕೊಟ್ಟಿದ್ದೀನಿ ನೋಡಿ. ಇದರಿಂದ ನಿಮಗೆ ತುಂಬ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು. ನೋಡಿ ಎಣ್ಣೆ ಎಷ್ಟು ಚೆನ್ನಾಗಾಗಿದೆ ಅಂತ. ಲಾಸ್ಟಿಗೆ ಒಂದು ಬಾಟಲ್ಗೆ ಹಾಕೊಳ್ಳೋಣ. ತುಂಬ ಚೆನ್ನಾಗಿ ಬಂದಿದೆ. ಎಷ್ಟು ಐಟಮ್ಸಿಂದ, ಸಿಂಪಲ್ ಐಟಮ್ಸಿಂದ ಯಾವ ರೀತಿ ಎಣ್ಣೆನ ನಾವು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೋಬೋದು ಅಂತ ನೋಡಿದ್ರಲ್ಲ. ವಾರಕ್ಕೆ ಏನಿಲ್ಲ ಅಂದರೂ 1-2 ಟೈಮ್ ಆದರೂ ಯೂಸ್ ಮಾಡಿ, ಎಲ್ಲರೂ ಉಪಯೋಗಿಸಿ ಅಂತ ಹೇಳ್ತೀನಿ. ನಿಮ್ಮ ಹೇರ್ ಕೂಡ ತುಂಬ ಲಾಂಗ್ ಆಗುತ್ತೆ ಮತ್ತು ಹೇರ್ ಫಾಲ್ ಆಗೋದನ್ನು ತುಂಬಾ ಕಡಿಮೆ ಮಾಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಣ್ಣೆ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸ್ಟವ್ ಮೇಲಿಂದ ಇಳಿಕೊಳ್ಳೋಣ ಬನ್ನಿ. ನೋಡಿ ಎಣ್ಣೆನ ಯಾವ ರೀತಿ ಪ್ರಿಪೇರ್ ಆಗಿದೆ. ಇದನ್ನು ನಾನು ಟಿಫನ್ ಬಾಕ್ಸ್ಗೆ ಹಾಕಿ ಇಟ್ಕೊತಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಣ್ಣೆ, ತುಂಬ ಚೆನ್ನಾಗಿ ಬಂದಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಹಾಕುವಂಥ ಎಲ್ಲ ವೀಡಿಯೋ ಸಹ ನಿಮ್ಮ ನೋಟಿಫಿಕೇಷನ್ ಬರುತ್ತೆ. ಇಷ್ಟು ವ್ಯೂವರ್ಸ್ ಇದ್ದೀರಾ, ಒಬ್ಬರಾದರೂ ಸಬ್ಸ್ಕ್ರೈಬ್ ಆಗದೆ ಹಾಗೆ ನೋಡ್ತಿದ್ದೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ ನಿಮ್ಮಲ್ಲಿ.